ಶಿವಮೊಗ್ಗ ಶಿವಮೊಗ್ಗ ಒಂದು ಕಡೆ ಬಂಗಾರಪ್ಪನವ್ರಿದ್ದಂತಹ ಕ್ಷೇತ್ರ, ಸೋಲಿಲ್ಲದ ಸರದಾರ ಅಂತ. ರಾಜಕೀಯ ಸಂಧ್ಯಾ ಕಾಲದಲ್ಲಿ ಅವರು 2 ಚುನಾವಣೆ ಸೋತಿದ್ರು ಇರ್ಬೋದು. ಬಟ್ ಅವರ ಬಹುದೊಡ್ಡ ವೀಕ್ನೆಸ್ ಏನು ಅಂದ್ರೆ ಪಕ್ಷದಿಂದ ಪಕ್ಷಕ್ಕೆ ಕಾಲಿರೋದು. ಹೌದು, ಬಹುಶಃ ಅದನ್ನ ಮಾಡದೆ ಯಾವ್ದಾದ್ರು ಒಂದು ಪಕ್ಷದಲ್ಲಿ ಇಷ್ಟಕಾನ್ ಆಗಿದ್ರೆ ಇವತ್ತು ಇಡೀ ರಾಷ್ಟ್ರನೇ ಬಂಗಾರಪ್ಪನವ್ರ ಹತ್ರ, ದೇವರಾಜ್ ಅರಸು ನಂತರ ಬಂಗಾರಪ್ಪ ಬಹುದೊಡ್ಡ ಮೆರುಗು ಅವರ ವ್ಯಕ್ತಿತ್ವಕ್ಕೆ ಸಿಗ್ತಾ ಇತ್ತು. ಆದ್ರೆ ಅವರ ಒಂದು ಕೊನೆಯ ದಿನಗಳಲ್ಲಿ ನಡೆಗಳು ಆ ಶಿವಮೊಗ್ಗ ಭಾಗದ ಜನರಿಗೆ ರೀತಿ ಘಾಸಿ ಬಂದ ಸಮಾಜವಾದದ ಬಹುದೊಡ್ಡ ಹಿನ್ನೆಲೆ ಇರ್ತಕ್ಕಂಥ ಶಿವಮೊಗ್ಗ ಕ್ಷೇತ್ರ, ಹೋರಾಟದ ಕುದಿನೆಲ್ಲ. ಹೌದು, ಶಾಂತವೇರಿ ಗೋಪಾಲ್ ಗೌಡ್ರ ಆಗಿರ್ಬೋದು, ಕಾಗೋಡು ತಿಮ್ಮಪ್ಪನವ್ರ ಆಗಿರ್ಬೋದು, ಗಣಪತಿಯಪ್ಪ, ಹೌದೌದು, ಬಂಗಾರಪ್ಪನವ್ರ ಖಂಡಿತ, ಕಾಗೋಡು ತಿಮ್ಮಪ್ಪ ಅವರು. ಅರೆ ಬಂಗಾರಪ್ಪ ಅವರು ಮಾಡಿದ ಬಹುದೊಡ್ಡ ತಪ್ಪು ಇದರ ಜೊತೆಯಲ್ಲಿ ಬಿಜೆಪಿಗೆ ಹೋಗಿದ್ದು. ಇವತ್ತು ರಾಜ್ಯದಲ್ಲಿ ಬಿಜೆಪಿ 90-80ರ ಗಡಿ ಮುಟ್ತಿದೆ ಅಂದ್ರೆ ಬಿಕಾಸ್ ಆಫ್ ಸಾರೆಕೊಪ್ಪ ಬಂಗಾರಪ್ಪ, ಓನ್ಲಿ ಬಿಕಾಸ್ ಆಫ್ ಸಾರೆಕೊಪ್ಪ ಬಂಗಾರಪ್ಪ. ಅವ್ರು ಇಲ್ದೆ ಹೋಗಿದ್ರೆ ಕರಾವಳಿ ನೀರು ತೆಕ್ಕೆ ಗಿಡ್ಕೊಳಕ್ ಆಗ್ತಿತ್ತ? ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಇವೆಲ್ಲ ಚಾನ್ಸೇ ಇಲ್ಲ. ಇವತ್ತು ಬಿಜೆಪಿ ರಾಜ್ಯದಲ್ಲಿ ಆಳ್ವಿಕೆ ನಡೆಸುತ್ತೆ, 80 ಗಡಿ ಮುಟ್ಟುತ್ತೆ ಅಂದ್ರೆ ಬಂಗಾರಪ್ಪ ಅವ್ರ ಫೋಟೋವನ್ನ ಸಾವರ್ಕರ್ ಫೋಟೋಗಿಂತ ಮೊದ್ಲು ಇಟ್ಕೊಂಡ್ ಪೂಜೆ ಮಾಡ್ಬೇಕು ಬಿಜೆಪಿ. ಆದ್ರೆ ಅಲ್ಲಿ ಕಳೆದ ಉಪಚುನಾವಣೆ ಸಂದರ್ಭ ಲೋಕಸಭೆಯಲ್ಲಿ ಯಡಿಯೂರಪ್ಪ ಅವ್ರು ಹೇಳ್ತಾರೆ, ನಮ್ಮ ಪ್ರತಿಸ್ಪರ್ಧಿಯವರ ಹೆಸರನ್ನ ಯಾಕ್ರಿ ಹೇಳ್ಬೇಕು, ಅದ್ರ ಮೂಲಕ ಇನ್ನೊಬ್ಬರ ಹೆಸರನ್ನ ಯಾಕೆ ನೆನಪಿಸ್ಬೇಕು, ಬಂಗಾರಪ್ಪ ಅವ್ರ ಹೆಸರನ್ನ ಯಾಕೆ ನೆನಪಿಸ್ಬೇಕು ಅಂತ ಹೇಳ್ತಾರೆ. ಮಧು ಬಂಗಾರಪ್ಪ ವರ್ಸಸ್ ರಾಘವೇಂದ್ರ ಫೈಟ್ ನಡೆದಾಗ ಆ ಮಾತು ಹೇಳ್ತಾರೆ. ಅಂದ್ರೆ ಬಂಗಾರಪ್ಪನವರ ಹೆಸರಿಗಿರುವ ತಾಕತ್ತು ಅದು ಖಂಡಿತ. ಬಹುಶಃ ಒಂದು ವೇಳೆ ಬಂಗಾರಪ್ಪನವರ ಹೆಸರನ್ನ ಮುನ್ನೆಲೆಗೆ ತಂದು ಅವ್ರು ಚುನಾವಣೆಗೆ ಎದುರಿಸಿದ್ರೆ ಬಹುಶಃ ಸೋಲ್ತಾ ಇದ್ರು ಅಲ್ಲಿ. ಖಂಡಿತ ಆ ಒಂದು ಭಯದಿಂದನೇ ಅವರು ನಮ್ಮ ಪ್ರತಿಸ್ಪರ್ಧಿ ಹೆಸರು ಎಲ್ಲೂ ಎತ್ತಬೇಡಿ ಅಂತ ಕಟ್ಟಾಜ್ಞೆ ಮಾಡಿದ್ರು. ಅಲ್ಲಿನ MLA ಆಗಿರ್ಬೋದು, ಪ್ರಮುಖ ಕಾರ್ಯಕರ್ತರಿಗೆ ಆಗಿರ್ಬೋದು. ಇದು ಆ ಹೆಸರಿಗಿರೋ ತಾಕತ್ತು. ಆ ಹೆಸರಿನ ಮೇಲೆ ಈ ಬಾರಿ ಚುನಾವಣೆ ಏನಾದ್ರೂ ನಡೆಯುತ್ತಾ ಅನ್ನೋದ್ರ ಬಗ್ಗೆ ನೋಡ್ಬೇಕಿದೆ. ಒಂದು ವೇಳೆ ಕುಮಾರ್ ಬಂಗಾರಪ್ಪ ಅವ್ರೇನು ಕಾಂಗ್ರೆಸ್ ಅಭ್ಯರ್ಥಿ ಆದ್ರೆ ಏನಾದ್ರು ಲಾಭ ಆಗಬಹುದಾ? ಬಿಜೆಪಿ ಕರಾವಳಿ ಭಾಗನ ಬಂಗಾರಪ್ಪನವರ ಮೂಲಕ ಯಾವ ರೀತಿ ತೆಕ್ಕೆಗೆ ತಗೊಳ್ತು, ಅದಾದ ನಂತರ ಆ ಸಮುದಾಯಕ್ಕೆ ಅಲ್ಲಿ ಪ್ರಾತಿನಿಧ್ಯ ಸಿಕ್ಕಿಲ್ಲ. ದಕ್ಷಿಣ ಕನ್ನಡ ಆಗಿರ್ಬೋದು, ಉಡುಪಿ ಚಿಕ್ಕಮಗಳೂರು ಆಗಿರ್ಬೋದು, ಈಗಿನ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ, ಅವರೆಲ್ಲ ಅವ್ರಿಗೆ ಪ್ರಾತಿನಿಧ್ಯ ಸಿಕ್ತಿದೆ. ಕೇಸ್ ಹಾಕಿಸ್ಕೊಳ್ಳೋದಕ್ಕೆ, ಜೈಲಿಗೆ ಹೋಗ್ಲಿಕ್ಕೆ, ರೌಡಿ ಶೀಟರ್ ಹಾಕಿಸ್ಕೊಳ್ಳಿಕ್ಕೆ ಬಿಲ್ಲವರು, ಈಡಿಗರು, ನಾಮಧಾರಿಗಳು, ಪೂಜಾರಿಗಳು ಕಾದ್ ಕೂತಿದ್ದಾರೆ. ಆದ್ರೆ ಅವ್ರಿಗೆ ಕೊಡಲ್ಲ. MLA ಕೂಡ ಎಷ್ಟು ಅವಕಾಶ ಸಿಕ್ಕಿದೆ. ಆ ಪ್ರವೀಣ್ ನೆಟ್ಟಾರು ಅವರ ಪ್ರಕರಣ ನೋಡಿದ್ಮೇಲೆ, ಪ್ರವೀಣ್ ಪೂಜಾರಿ, ಸಾರಿ ಮಾಧ್ಯಮಗಳು ಎಷ್ಟು ಸುಳ್ಳು ಹೇಳ್ತವ್ರು, ನೆಟ್ಟಾರು ಯಾಕೆ ಹೇಳ್ಬೇಕು, ಪ್ರವೀಣ್ ಪೂಜಾರಿ ಅಂತ ಹೇಳ್ಬೇಕು. ಆತನ ಕುಟುಂಬಕ್ಕೆ ಒಂದು ಕಡೆ ಎಲ್ಲಾದ್ರೂ ಟಿಕೆಟ್ ಕೊಡಬಹುದಿತ್ತು ಬಿಜೆಪಿ, ಖಂಡಿತ ಕೊಡಬಹುದಿತ್ತು. ಹರ್ಷ ಕುಟುಂಬಕ್ಕೆ ಶಿವಮೊಗ್ಗದಲ್ಲಿ ಒಂದು ಟಿಕೆಟ್ ಕೊಡಬಹುದಿತ್ತು ಬಿಜೆಪಿ. ಬರೀ ಅವರು ನಿಮ್ಮ ಸಿದ್ಧಾಂತಗಳ ಪ್ರಚಾರಕ್ಕೆ ಬಂದು ತಲೆ ಕೊಟ್ಟು ಸಾಯೋದು ಅಥವಾ ಜೈಲಿಗೆ ಹೋಗೋದು ಅಷ್ಟಕ್ಕೇನೆ ಸೀಮಿತರಾಗಿರ್ಬೇಕಾ? ಇದು ಬಹುದೊಡ್ಡ ಇಂಪ್ಯಾಕ್ಟ್ ಆಗ್ಬಹುದು ಬಿಜೆಪಿಗೆ ಶಿವಮೊಗ್ಗದಲ್ಲಿ. ನೋಡ್ಬೇಕು, ಕುಮಾರ್ ಬಂಗಾರಪ್ಪನವ್ರು ಏನಾದ್ರು ಕಾಂಗ್ರೆಸ್ ಅಭ್ಯರ್ಥಿ ಆದ್ರೆ ಹೌದು, ಬಂಗಾರಪ್ಪನವ್ರ ಅನುಯಾಯಿಗಳು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ. ಆ ಬಂಗಾರಪ್ಪ ಅನ್ನುವಂತಹ ಸ್ವಾಭಿಮಾನದ ಅಲೆಯನ್ನ ಇಬ್ರು ಅಣ್ಣ, ತಮ್ಮ, ತಂಗಿ, ಅಕ್ಕ ಎಲ್ಲರೂ ಸೇರ್ಕೊಂಡು ಒಂದು ವೇದಿಕೆಯಲ್ಲಿ ಬಂದು ನಾವೆಲ್ಲ ಒಂದು ಬಂಗಾರಪ್ಪನವರ ಆಸೆ ಆಕಾಂಕ್ಷೆಗಳು, ಅವ್ರ ಗುರಿ ಏನಿತ್ತು ನಾವು ಸೇರಿ ಈಡೇರಿಸ್ತೇವೆ, ನೀವು ನಮ್ ಜೊತೆ ನಿಲ್ಲಿ ಅಂತ ಒಂದು ಸಂದೇಶ ಕೊಟ್ಟೆ. ಬಹುದೊಡ್ಡದು ಶಿವಮೊಗ್ಗ ರಾಜಕಾರಣದಲ್ಲಿ ದಿಕ್ಕು ದಶೆ ಎಲ್ಲದನ್ನು ಬದಲಾಯಿಸುವ ಎಲ್ಲ ಲಕ್ಷಣ ಶಿವಮೊಗ್ಗ ಕ್ಷೇತ್ರಕ್ಕಿದೆ. ಖಂಡಿತ. ಸದ್ಯ ಸರ್ವೆ ಪ್ರಕಾರ ಬಿಜೆಪಿ ಗೆಲ್ಲುತ್ತೆ ಇಲ್ಲಿ ಅನ್ನುವಂತಹ ಅವಕಾಶ ಇದೆ. ಇದು ಶಿವಮೊಗ್ಗದ ಲೆಕ್ಕ. ಉಡುಪಿ ಚಿಕ್ಕಮಗಳೂರು ಒಂದ್ ರೀತಿ ಕರಾವಳಿ ಭಾಗ, ಒಂದ್ ಕಡೆ ಮಲೆನಾಡು, ವಿಶಿಷ್ಟವಾದ ಕ್ಷೇತ್ರ, ಬಯಲುಸೀಮೆನೂ ಮಿಕ್ಸ್ ಆಗುತ್ತೆ. ಈಗಿನ ಮೇಲ್ನೋಟಕ್ಕೆ ಇಲ್ಲಿ ಬಿಜೆಪಿ ಹೇಳೋದು ಬೇಡ. CT ರವಿ ಆದ್ರೂ ನಿಲ್ಲಿ, ಶೋಭಾ ಕರಂದ್ಲಾಜೆ ಆದ್ರೂ ನಿಲ್ಲಿ, ಇಲ್ಲ ಮಾಜಿ ಸಚಿವ ಪ್ರಮೋದ್ ಮಧುರಾಜ್ ಆದ್ರೂ ನಿಂತ್ಕೊಳ್ಳಿ, ಬಿಜೆಪಿನೇ ಗೆಲ್ಲುತ್ತೆ. ಬಟ್ ಕಾಂಗ್ರೆಸ್ ಒಳ್ಳೆ ಕ್ಯಾಂಡಿಡೇಟ್ ಹಾಕಿದ್ರೆ ಫೈಟ್ ಕೊಡ್ಬೋದು. ಒಳ್ಳೆ ಫೈಟ್, ಕೇಕ್ ವಾಕ್ ಅಂತೂ ಆಗೋ ಲಕ್ಷಣ ಕಾಣಲ್ಲ. ಖಂಡಿತ. ಮತ್ತೆ ಜಾತ್ಯತೀತ ಜನತಾದಳದ ವರಿಷ್ಠರ ರಾಜಧಾನಿ ಹಾಸನ ಸರ್ವೆ ಪ್ರಕಾರ ತುಂಬಾ ಕಷ್ಟ ಇದೆ, ಸುಲಭ ಅಲ್ಲ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ಸ್ವಯಂಕೃತ ಅಪರಾಧಗಳಿಂದ ಬಹಳಷ್ಟು ಕ್ಷೇತ್ರ ಕಳ್ಕೊಂಡ್ಬಿಡ್ತು ಜಾತ್ಯತೀತ ಜನತಾದಳ. ಬೇಲೂರು ಆಗಿರ್ಬೋದು, ಸಕಲೇಶ್ಪುರ, ಖಂಡಿತ. ನಮ್ಮ ಶಿವಲಿಂಗೇಗೌಡರ ಅರಸೀಕೆರೆ ಮತ್ತೆ ಕಡೂರಲ್ಲಿ ಕೂಡ ಒಂದ್ ಕಡೆ ಕುರುಬ ಸಮುದಾಯದ ಅಭ್ಯರ್ಥಿ ಅಂತ ಹೇಳಿ ಅನೌನ್ಸ್ ಮಾಡ್ತಾರೆ. ದತ್ತ ರಿಟರ್ನ್ ಆದ ತಕ್ಷಣ ಅಭ್ಯರ್ಥಿನೇ ಬದಲಾವಣೆ ಮಾಡ್ತಾರೆ. ಅರಸೀಕೆರೆಯಲ್ಲಿ ಬಾಣಾವರ ಅಶೋಕ್ ಅವರಿಗೆ ಅನೌನ್ಸ್ ಮಾಡ್ತಾರೆ. ಅದಾದ ನಂತರ ಅವ್ರನ್ನ ಸೈಡಿಗೆ ತಳ್ತಾರೆ. ಒಂದು ಗೇಲಿ ಮಾಡ್ತಾರೆ ಒಬ್ಬ ಸ್ವಾಮೀಜಿಯನ್ನ. ಯಾರು? ನಮ್ಮ
ಬ್ರಾಗದ ಕೋಡಿಮಠದ ಶ್ರೀಗಳನ್ನ ಕೋಡಿಮಠ ಶ್ರೀಗಳು ಹೇಳಿದಾರಲ್ಲ, ಕುರುಬರು ಕೊಟ್ರೆ ಗೆಲ್ತಾರೆ ಅಂತ ಗಹಗಹಿಸಿ ನಗ್ತಾರೆ. ಎಲ್ಲೋ ಒಂದ್ ಕಡೆ ಆ ಕುಮಾರಸ್ವಾಮಿ ಅವರ ನಗು ಮತ್ತು ಕೋಡಿ ಶ್ರೀಗಳಿಗೆ ಮಾಡಿದಂತಹ ಅಪಮಾನ 2023 ಕರ್ನಾಟಕ 19 ಸ್ಥಾನ ಬಂತೇನೋ ಅಂತ ಅನ್ಸ್ಬಿಡುತ್ತೆ. ಈಗ ಕೂಡ ಲೋಕಸಭೆಯಲ್ಲಿ ಭದ್ರಕೋಟೆ ನಡೀತಾ ಇದೆ. ಅದರಲ್ಲೂ ಕೂಡ ಅಕ್ಷರಶಃ ಹಾಸನದಲ್ಲಿ ಜೆಡಿಎಸ್ ಗೆದ್ದೇ ಗೆಲ್ಲುತ್ತೆ ಎನ್ನುವಂತಹ ಚಿತ್ರಣ ಈ ಕ್ಷಣಕ್ಕೂ ಸಿಕ್ಕಿಲ್ಲ. ಸರ್ವೆ ಕೂಡ ಸ್ಪಷ್ಟವಾಗಿ ಹೇಳ್ತಿದೆ 50-50. ಹಾಸನ ಬರ್ದಿಟ್ಕೊಳ್ಳಿ, ಸುಲಭಕ್ಕೆ ಜೆಡಿಎಸ್. ವಿಧಾನಸಭಾ ಚುನಾವಣೆ ಆದ್ಮೇಲೆ ಒಂದು ವಾತಾವರಣ ಇತ್ತು. ಯಾವಾಗ ಈಗ 3-4 ತಿಂಗಳ ಹಿಂದೆ 1.5 ಕೋಟಿ ಕಾರು, ಆ ಕಾರಿನ ಡ್ಯಾಮೇಜ್ ಸ್ವತಃ ದೇವೇಗೌಡರು ನಿಂತುಕೊಂಡ್ರು ಕೂಡ ಒಂದು ಸೂಕ್ಷ್ಮವಾಗಿ ಆ ಕಾರಿಂದು ಬೈಕ್ ಗುದ್ದಿದ ಆ ಬೈಕ್ ನ ಮೇಲೆ ಕನಕದಾಸರ ಒಂದು ಫೋಟೋ, ಟಗರಿನ ಒಂದು ಫೋಟೋ, ಕನಕದಾಸರ ಫೋಟೋ ಇರುತ್ತೆ. ಅಲ್ಲಿ ಅವರು ಭವಾನಿ ರೇವಣ್ಣ ಅವರು ಹೇಳ್ತಾರೆ, ಇದ್ಯಾವ್ದು ಕಚಡ ಟಗರು ಸುಟ್ಟಾಕ್ರಿ ಅಂತ ಆ ಹೇಳಿಕೆ. ಅದೇ ಕಳೆದ ಚುನಾವಣೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಖುದ್ದಾಗಿ ಹೋಗಪ್ಪ ನೀನು ಸಿದ್ದರಾಮಣ್ಣನ ಕಾಲಕ್ಕೆ ಬಿದ್ದು ಆಶೀರ್ವಾದ ಪಡ್ಕೊಬ ಅಂದಾಗ ಆಶೀರ್ವಾದ ಪಡ್ಕೊಬಂದ್ಮೇಲೆ ಅತಿ ದೊಡ್ಡ ಗೆಲುವಾಗುತ್ತೆ. ಮುಖ್ಯಮಂತ್ರಿಗಳ ಮಗ ಸೋಲ್ತಾನೆ, ಆದ್ರೆ ಒಬ್ಬ ಸಚಿವನ ಮಗ ಗೆಲ್ತಾನೆ. ಅದಕ್ಕೆ ತಾಕತ್ತು. ಆ ಬೈಕ್ ಆಫ್ಟರ್ ಆಲ್ ಬೈಕ್ ಇರಬಹುದು, ಆದ್ರೆ 1.5 ಕೋಟಿ ಕಾರಿನ ಹೊಡೆತ ಮತ್ತು ಆ ನಂತರದಲ್ಲಿ ಬಂದಂತಹ ಹೇಳಿಕೆ, ಆ ಟಗರ್ ಗಾಡಿನ ಸುಟ್ಟು ಬಿಸಾಕ್ರಿ ಎನ್ನುವಂತಹ ಹೇಳಿಕೆ ಬರೆದು ಕೊಡ್ತೀನಿ. ಹಾಸನದಲ್ಲಿ ಜೆಡಿಎಸ್ ಸುಲಭಕ್ಕೆ ಗೆಲ್ಲುವುದಿಲ್ಲ. ಕಳೆದ ಚುನಾವಣೆಯಲ್ಲಿ ಎಚ್ ಡಿ ರೇವಣ್ಣ ಅವರಿಗೆ ಕೂಡ ಬಹುದೊಡ್ಡ ಆಂಟಿ ಇನ್ಕಂಬೆನ್ಸಿ, ಅವರ ಸರ್ವಾಧಿಕಾರದ್ದು ಹಾಸನ ಮತ್ತು ಹೊಳೆ ನರಸೀಪುರದಲ್ಲಿ. ಅವ್ರ ಕ್ಷೇತ್ರದಲ್ಲಿ ಅಲ್ಲದೆ ಇದ್ರು ಕೂಡ ಹಳ್ಳಿ ಮೈಸೂರಲ್ಲಿ ಅವರು ಪ್ರಾಬಲ್ಯ ಸಾಧಿಸಕ್ ಹೋಗ್ತಾರೆ. ಹೌದು, ಅದು ಕೂಡ ಶ್ರವಣ್ ಅವರು ಒಂದು ಚೌಕದ ವಿಚಾರ. ಪ್ರತಿಯೊಂದು ಕೂಡ ಜೆಡಿಎಸ್ಗೆ ಅದು ಬ್ಯಾಕ್ ಫೈರ್ ಆಗಿದೆ. ಹೌದು, ಅದು 24ರಲ್ಲಿ ಯಾವ ರೀತಿ ಸ್ಫೋಟಗೊಳ್ಳುತ್ತೆ ಅನ್ನೋದ್ರ ಮೇಲೆ ಹಾಸನ ಕಣ ನಿರ್ಧಾರ. ದಕ್ಷಿಣ ಕನ್ನಡ ಬಹುಮುಖ್ಯ ಕ್ಷೇತ್ರ, ಬಿಜೆಪಿಯ ಕರಾವಳಿಯ ಪ್ರಯೋಗಶಾಲೆ. ಬಿಜೆಪಿ ಗೆಲ್ಲುತ್ತೆ ಅಂತ ಅನ್ಕೊಂಡಿದ್ರೆ ಅದು ಕಷ್ಟ, ಸುಲಭ ಅಲ್ಲ. ದಕ್ಷಿಣ ಕನ್ನಡ ಈ ಸಲ ಗೆಲ್ಲುವಂತದ್ದು. ತ್ರಾಸದಾಯಕವಾದ ಗೆಲುವು ಸಿಗಬಹುದೇ ವಿನಃ, ಕಡಿಮೆ ಮತಗಳ ಅಂತರದ ಗೆಲುವು ಸಿಗಬಹುದೇ ವಿನಃ ಸುಲಭಕ್ಕೆ ಇಲ್ಲಿ ಗೆಲ್ಲೋಕ್ಕಾಗಲ್ಲ. ಆ ಕಾರಣಕ್ಕೋಸ್ಕರ ಈ ಸಮೀಕ್ಷಾ ಸಂಸ್ಥೆ ಸ್ಪಷ್ಟವಾಗಿ ಹೇಳಿದೆ 50-50. ದಕ್ಷಿಣ ಕನ್ನಡದ ಬಗ್ಗೆ ಹೆಚ್ಚು ಮಾತಾಡೋದು ಅಗತ್ಯ ಇಲ್ವೇ ಈ ವಿಷಯಕ್ಕೆ ಬಂದಾಗ? ನೆಕ್ಸ್ಟ್ ಅಗತ್ಯ ಅನ್ನೋದಕ್ಕಿಂತ ಸರ್, ದಕ್ಷಿಣ ಕನ್ನಡದಲ್ಲಿ ಏನಾಗ್ತಿದೆ ಅಂದ್ರೆ ಪಕ್ಷಕ್ಕಾಗಿ ಸಂಘ ಪರಿವಾರದ ಹಿನ್ನೆಲೆ ಬಂದಿರೋರ್ ಜೊತೆ ನೋಡಿ ಅಲ್ಲೂ ಕೂಡ ಒಂದು ವೈರುಧ್ಯ ಮತ್ತು ಗುದ್ದಾಟ ನಡೀತಾ ಇದೆ. ಪಾಪ ಪುತ್ತೂರಿನಲ್ಲಿ ಆದಂತಹ ಪುತ್ತಿಲ ಡ್ಯಾಮೇಜ್ ಲೋಕಸಭೆಗೂ ಕೂಡ ರಿಪೀಟ್ ಆಗುತ್ತೆ. ಸತ್ಯಜಿತ್ ಸುರತ್ಕಲ್ ಬಹುಮುಖ್ಯ, ಸತ್ಯಜಿತ್ ಕ್ಯಾಪ್ಟನ್ ಬ್ರಿಜೇಶ್ ಆಗಿರ್ಬೋದು, ಇವರೆಲ್ಲ ಸಂಘದ ಮೂಲದಿಂದ ಬಂದಿರೋರು. ಬೇರು ಮಟ್ಟದಲ್ಲಿ ಏನ್ ಹೇಳ್ತಾರಲ್ಲ, ಕೇಸರಿ ಧ್ವಜ ಹಾಕಿರೋದು, ಬಾವುಟಗಳ ಕೇಸ್ ಹಾಕಿಸ್ಕೊಂಡು ಜೈಲಿಗೆ ಹೋಗ್ಬೋದು, ಬೇರೆ ಕೋಮಿನ ಮೇಲೆ ದ್ವೇಷಕಾರಿ ಒಂದು ಸಮುದಾಯನ ಕಂಟ್ರೋಲ್ ಇಟ್ಕೊಂಡು ಇಂಥವ್ರು ನಮಗೊಂದು ಅವಕಾಶ ಕೊಡಿ. ಕಟೀಲ್ ಏನ್ ಅರ್ಹತೆ ಇದೆ? ಖಂಡಿತ. ಅವ್ರು ಯಾವ ಚುನಾವಣೆ ನೇರವಾಗಿ ಎದುರಿಸಿದ್ರು ಕೂಡ ಪಕ್ಷಕ್ಕೆ ಅವರಿಂದ ಏನ್ ಲಾಭ ಆಗಿದೆ? ರಾಜಕೀಯ ಕಟೀಲ್ ಮಾತಾಡಿದ್ರೆ ವಿವಾದಗಳನ್ನ ತಲೆ ಮೇಲೆ ಪಕ್ಷದ ವರ್ಚಸ್ಸನ್ನ ಹಾಳು ಮಾಡ್ತಾರೆ. ಪುತ್ತಿಲಾಗಿರುವಂತಹ ತಾಕತ್ತಿನ ಮಾತುಗಾರಿಕೆ ಕಟೀಲ್ಗಿಲ್ಲ. ಒಬ್ಬ ಸತ್ಯಜಿತ್ ಸೂರತ್ಕಲ್ ಅವರಿಗೆ ಇರುವಂತಹ ಒಂದು ಸಮುದಾಯಗಳನ್ನ ಸೆಳೆಯುವಂತಹ ಆಕರ್ಷಕ ಗುಣ, ಮಾತುಗಾರಿಕೆ ಇಲ್ಲ, ಒಬ್ಬ ಕಟೀಲ್ಗಿಲ್ಲ. ಆದ್ರೂ ಕಟೀಲ್ ಪಂಪ್ವೆಲ್ ಕಟೀಲ್ ಅನ್ನುವಂತ ಒಂದು ಹಾಸ್ಯ ಮತ್ತೊಂದು ಮಗದೊಂದು ಬರುತ್ತೆ. ದಕ್ಷಿಣ ಕನ್ನಡ ಕ್ಷೇತ್ರ ಅಭಿವೃದ್ಧಿಯಿಂದ ತುಂಬಾ ಕೆಳಮಟ್ಟಕ್ಕೆ ಬಿದ್ದು ಹೋಗಿದೆ, ಅಭಿವೃದ್ಧಿ ಆಗಿಲ್ಲ. ಅವ್ರು ಹೇಳಿದ್ರಲ್ಲ, ಅಭಿವೃದ್ಧಿ ಕೇಳ್ಬೇಡ್ರಿ, ಹಿಜಾಬು ಲವ್ ಜಿಹಾದ್ ಇಂಥವ್ ಕೇಳಿ. ಅಂತಹ ಸಂಸದರನ್ನ ಗೆಲ್ಸುವಂತಹ ಪುಣ್ಯಾತ್ಮರಿಗೆ ದೊಡ್ಡದೊಂದು ನಮಸ್ಕಾರ. ಆದ್ರೆ ಈ ಸಲ ಅಲ್ಲಿನ ಜಾಗೃತ ಮತದಾರರು ಎಚ್ಚೆತ್ಕೊಂಡಿದ್ದಾರೆ. ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು. ಈವನ್ ಈ ಸಲ ಬಿಲ್ ಅವರು ಕೂಡ ಅಲ್ಲಿ ಬೇರೆ ರೀತಿಯ ಒಂದು ಸಂದೇಶವನ್ನ ರವಾನಿಸ್ತಾರೆ. ಅವರು ಕೇಸ್ ಹಾಕ್ಸ್ಕೊಳಕಷ್ಟೇ ಹೋಗ್ಬೇಕು, ಇಂತಹ ರಾಜಕೀಯ ಪ್ರಾತಿನಿಧ್ಯ ಸಿಗಲ್ಲ ಅಂದ್ರೆ ಅವ್ರಿಗೆ ಅದ್ರ ಕಾಯಿಲೆ ಅವ್ರಿಗೆ ಪಾಪ. BK ಹರಿಪ್ರಸಾದ್, ಎಸ್, ಅವರ ಅಣ್ಣನ ಮಗ BK ಶಿವರಾಮ್ ಮಗ ರಕ್ಷಿತ್ ಶಿವರಾಮ್. ಹೌದು, ಒಂದು ಹೊಸ ಮುಖಗಳಿಗೆ ಅವಕಾಶ ಸಿಗುವ ಲಕ್ಷಣಗಳಿದೆ. ನೋಡ್ಬೇಕು ದಕ್ಷಿಣ ಕನ್ನಡದ ಚಿತ್ರಣ ಯಾವ ರೀತಿ ಮುಂದಕ್ಕಾಗುತ್ತೆ.